ಶ್ರೀ ಮಹಾಗಣಪತಿ ನಮಃ, ಶ್ರೀ ಸರಸ್ವತಿ ನಮಃ, ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ, ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಸೂಜಿ ಮುಖದವನನ್ನು ಮೈರಾವಣ ಹೊಗಳ್ತಾ ಇದ್ದಾನೆ. ಒಳಗೋಗು ಅಂತ ಹೇಳ್ದ. ಅವರಿಬ್ಬರಿಗೂ ಹೋಗಿ ಚುಚ್ಚಿಬಿಡು ಅಂತ ಹೇಳ್ದ. ಆದರೆ ಆ ಬಾಲದಲ್ಲಿರ್ತಕ್ಕಂಥ ಕೂದಲುಗಳು ನೋಡ್ಬಿಟ್ಟು ಒಳಗಡೆ ಇನ್ನೊಂದು ಸಂಜೆ ಇದೆ ಅಂದ್ಕೊಂಡ್ಬಿಡ್ಬೇಡ, ಹುಷಾರಾಗಿ ಹೋಗಿ ಹುಷಾರಾಗಿ ಬಂದ್ಬಿಡು, ವಿಷ ಮಾತ್ರ ಕೊಟ್ಟು ಬಂದ್ಬಿಡು ನೀನು. ಅಷ್ಟು ಹೇಳ್ಬಿಟ್ಟು ನೋಡು, ನೀ ಏನೇನೇನು ಕೇಳ್ತೀಯೋ ಅದೆಲ್ಲ ಕೊಟ್ಬಿಡ್ತೀನಿ. ಅರ್ಥ ಆಯ್ತಾ? ನೀನು ಎಂತಂತಂತದ್ದು ಕೇಳ್ತೀಯೋ ಅವೆಲ್ಲ ಕೊಡ್ತೀನಿ ನಿನಗೆ. ಸೂಜಿ ಮುಖ ಅಂದರೆ ಸೂಚಿ ಮುಖ, ಅದು ನಾವು ಸೂಜಿ ಮುಖ ಅಂತ ಇದ್ದೀವಿ. ಆ ಸೂಜಿ ಮುಖದವನು ಬಾಲದ ಕೋಟೆ ಹತ್ತಿರ ಬಂದ. ನೋಡ್ತಾನೆ, ಏನಿದು ಬೆಟ್ಟದ ಹತ್ರ ಬಂದಿದ್ದೀನಲ್ಲ, ನಾನು ದಾರಿಗಿರಿ ತಪ್ಪಾಗಿಬಿಟ್ಟಿದ್ದೀನ. ದೊಡ್ಡ ಬೆಟ್ಟ, ಯಾವುದೋ ಹೊಸ ಬೆಟ್ಟದ ಥರ ಇದೆ ನೋಡಿದ್ರೆ. ಏನಿದು ಅಂದ್ಕೊಂಡು ಮೇಲ್ಗಡೆ ನೋಡ್ತಿದ್ದಾನೆ. ಬೆಟ್ಟದ ತುದಿ ನೋಡಬೇಕಲ್ಲ ಅಂತ. ಆ ಬೆಟ್ಟದ ತುದಿ ಒಳಗೆ ಅದೆಲ್ಲೋ ಒಬ್ಬ ಮನುಷ್ಯ ಕೂತ್ಕೊಂಡು ಕಣ್ಣು ಮುಚ್ಕೊಂಡಿದ್ದಾನೆ. ಅಬ್ಬಾ, ಇಷ್ಟು ದೊಡ್ಡ ಬೆಟ್ಟದಲ್ಲಿ ಒಬ್ಬನೇ ಒಬ್ಬ ಕೂತಿದ್ದಾನಲ್ಲಪ್ಪ ಅಂದ್ಕೊಂಡ. ಏನು ಬೆಟ್ಟ ಇದು? ರೌಂಡ್ ಆಗಿದೆಯಲ್ಲಿ ಬೆಟ್ಟ ಸುತ್ತು. ನಾನು ನೋಡೇ ಇಲ್ಲ, ಭಾಳ ದಿನ ಇಲ್ಲಿ ಓಡಾಡಿದ್ದೀನಲ್ಲ ನಾನು, ಇಲಿ ಅಲ್ವಾ, ಅದಕ್ಕಾಗಿ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಮೆಲ್ಲಗೆ ಹನುಮಂತನ ಮುಖದ ಮುಂದೆ ಇರತಕ್ಕಂಥ ಮೇಲಿಂದ ಒಂದು ಸತಿ ನೋಡ್ತಾನೆ. ಹನುಮಂತನ ತೇಜಸ್ಸನ್ನು ನೋಡಿ ಅವನಿಗೆ ಎದೆ ಅಲ್ಲೇ ಹೊಡೆದೋಯ್ತು. ವಿಲಿ 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 ವಿಲಿ. ಒಳಗೂ ಹೋಗಿಲ್ಲ, ಎಂಥದ್ದು ಇಲ್ಲ, ಅವನೇನು ಕೆಲಸ ಸ್ಟಾರ್ಟೇ ಮಾಡಿಲ್ಲ, ಅಲ್ಲೇ ಗೋವಿಂದಾಗಿ ಬಿಡ್ತಾ ಇದ್ದಾನೆ ಅವನು. ಎದೆ ಹೊಡೆದು ಹೋಗ್ಬಿಡ್ತಂತೆ ಅವನಿಗೆ. ಆಮೇಲೆ ಚೇತರಿಸ್ಕೊಂಡ. ಅಲ್ಪ ಸ್ವಲ್ಪ ಜೀವ ಇದ್ದರೆ ಆ ಮೈರಾವಣ ಬಂದು ಚಟ್ನಿ ಥರ ತಿಂದುಬಿಡ್ತಾನೆ. ಬೆಳಗ್ಗೆಗೆಲ್ಲ ದೋಸೆ ಗೀಸೆಗೆ ಫಲಹಾರಕ್ಕೆ ಹಾಕ್ಕೊಂಡ್ಬಿಡ್ತಾನೆ ಅಂದ್ಬಿಟ್ಟು ಯೋಚನೆ ಮಾಡಿಬಿಟ್ಟು ಹೇಗೋ ಧೈರ್ಯ ಮಾಡ್ಕೊಂಬಿಟ್ಟ, ಏನಾರು ಹಾಕ್ಕೊಂಡೋಗಲಿ, ಆಳಾದ್ದನು ಅವನ ಜೊತೆ ಸಾತ್ತೋಗಿ ಬದಲು ನೋಡೋಣ, ಈ ಬೆಟ್ಟದ ಕೆಳಗೆ ನೋಡೋಣ ಅದೇನಿರ್ತದೆ. ಧೈರ್ಯ ಮಾಡ್ದ. ನನ್ನನ್ನು ಯಾರು ಸಾಯಿಸೋಕ್ಕಾಯ್ತದೆ, ನೋಡೋಣ ಅಂತ ಒಂದು ಮೂಲೆಯಿಂದ ತನ್ನ ಸೂಜಿ ಮುಖದಿಂದ ನೆಲವನ್ನು ಅಗೀದಕ್ಕೆ ಪ್ರಾರಂಭ ಮಾಡ್ದ. ಸುಮಾರು ಇಲಿಗಳು ನಾವೆಷ್ಟೇ ಕಟ್ಟಿದ್ರೂ ಅಡಿಯಿಂದ ಬರ್ತವೆ, ಅದು ಮೂಲದಿಂದ ಬಂದ ಮೇಲಕ್ಕೆ ಬಂದ ಮೇಲೆ ಆ ಮನೆಯೊಳಗೆ ಸೇರಿಕೊಳ್ಳುತ್ತವೆ. ಅದು ಏನು ಶಕ್ತಿನೋ, ಅದೇ ಸೂಚಿ ಮುಖದ ಬಂಧುಗಳು ಈ ಇಲಿಗಳೆಲ್ಲ. ನಾವು ಎಷ್ಟೊಂದು ಕಷ್ಟಪಟ್ಟರೂ ಕೂಡ ಆ ಇಲಿಗಳು ಬಂದೇ ಬರುತ್ತವೆ, ಕಪಿಗಳು ಬಂದಂಗೆ. ನೆಲವನ್ನಾಗಿ ಇದಕ್ಕೆ ಶುರು ಮಾಡ್ತಾ ಇದ್ದಾನೆ. ಮೆಲ್ಲಗೆ ಬಾಲದ ಕೆಳಗೆ ಬಂದ, ಒಳಗಡೆ ಹೋದ, ಫೌಂಡೇಶನ್ ಒಳಕ್ಕೆ ಹೋದ. ಸೂಚಿ ಮುಖದಿಂದ ಕೊರ್ಕೊಂಡು ಕೆಲವು ಪ್ರಾಣಿಗಳಿವೆ, ಕೊರ್ಕೊಂಡು ಹೋಗುತ್ತವೆ. ಇಲಿಗಳು ಇವತ್ತು ಅದೇ ಥರ ಮಾಡುತ್ತವೆ. ಆದರೆ ಸೂಚಿ ಮುಖ ಅಲ್ಲ ಇವು, ಮೊಂಡು ಮುಖ. ಆ ಸೂಚಿ ಮುಖ ಇದ್ದರೆ ಇನ್ನೇನಾಗ್ಬಿಡ್ತಿತ್ತು, ಕೊರ್ಕೊಂಡು ಒಳಗೆ ಹೋಗುತ್ತವೆ. ಹನುಮಂತನಿಗೆ ಏನೋ ಸ್ವಲ್ಪ ಕದಲಿದಂತಾಗತ್ತೆ ಒಳಗಡೆ. ಏನೋ ಫೌಂಡೇಶನ್ ಅಲ್ಲಾಡ್ದಂಗೆ ಆಗ್ತಾಯಿದೆ. ಸುತ್ತ ನೋಡ್ದ, ಯಾರೂ ಕಾಣಿಸ್ಲಿಲ್ಲ. ಅವನು ಇನ್ನಷ್ಟು ಹುಷಾರಾಗಿ ಬಾಲವನ್ನು ಸರಿ ಮಾಡ್ಕೊಂಡು ಕೊಳ್ತಾ. ಏನೋ ಕದಲ್ದಂಗೆ ಇದೆಯಲ್ಲ, ಯಾಕಂದರೆ ರಾಕ್ಷಸ ಇದು. ಸೂಚಿ ಮುಖ ಅನ್ನೋದು ಬರೀ ಸುಮ್ಮನೆ ನಾವೇನೋ ಇಲಿ ಅಂತ ಅಂದ್ಕೊಂಡೇನೋ ಆಕಾರ ಕೊಟ್ಕೊಂಡೇನೋ ಒಂದು ತಮಾಷೆ ಮಾಡ್ಕೋತಾ ಇದ್ದೀವಿ. ಆದರೆ ದೊಡ್ಡ ರಾಕ್ಷಸ ಇದು. ಮೈರಾವಣನ ಚಿಕ್ಕ ತಮ್ಮ. ಓಹೋ, ದೊಡ್ಡ ತಮ್ಮ ಹೆಂಗಿದಾನೋ ಗೊತ್ತಿಲ್ಲ, ಒಟ್ಟಲ್ಲಿ ಅದಕ್ಕೆ ಇವನು ದೊಡ್ಡ ರಾಕ್ಷಸ ಇವನು. ಅದು ಕದಲ್ದಂಗೆ ಆಯ್ತಂತೆ, ಸ್ವಲ್ಪ ಏನೋ ಒಂಥರ ಅಂದಾಗಾಯ್ತಂತೆ ಚೂರು. ಅದಕ್ಕೆ ಮತ್ತೆ ರಾಮ ಅಂತ ಅಂದ್ಕೊಂಡು ಸರಿ ಮಾಡ್ಕೊಂಡು ಕೂತ್ಕೊಂಡ. ಹಾಗೆ ಸರಿ ಮಾಡಿಕೊಂಡು ಕೂತಿದ್ದಾಗ ಅವನ ಬಾಲವು ಏನಾಗುತ್ತೆ ನೋಡೋಣ. ಏನಾಗುತ್ತೆ ಅವನ ಬಾಲ? ಚುಚ್ಕೊಂತ ನೋಡೋಣ ಏನಾಗತ್ತೆ. ಜೈ ಗುರುದತ್ತ, ಶ್ರೀ ಗುರುದತ್ತ.